ನಡೆದಾಡೋ ಹಾದಿ ಬೀದಿಲಿ ಬ್ಯಾಸಿಗೆ ಗಾಲದಾಗೂ ಗಾಳಿ ಬೀಸಾದೆ ತಂಪಾದ ಗಾಳಿ ಬೀಸಾದೆ ಸುಳಿದಾಡೋ ನಮ್ಮ ಊರಲ್ಲಿ ಪಾರವ್ವ ಸುಳಿದಾಡೋ ನಮ್ಮ ಊರಲ್ಲಿ ಮನ್ಸು ಮಾದೇವ್ನ ಗುಡಿ ಸೇರೋ ಮಲ್ಲಿಗೆ ಹಂಗೆ ಮೋಡದಿಂದ ಜಾರೋ ಸಿಹಿ ಮಳೆ ನೀರಂಗೆ ಬಿಸಿಯಾದ ರೊಟ್ಟಿ ಮ್ಯಾಗಿನ ಬೆಣ್ಣೆಯ ಹಂಗೆ ಸಹನೆಯ ತೇರು ನಮ್ಮೀ ಪಾರು ಕರುಣೆಯ ಪೈರು ನಮ್ಮೀ ಪಾರು ಹಿಂಗಾದ್ರೆ ಉದ್ದಾರ ಆಗಲ್ಲ. ಯಾವ್ದೇ ಕಾರಣಕ್ಕೂ ಲವ್ ಸಕ್ಸಸ್ ಆಗಲ್ಲ. ಅಲ್ಲ ಬ್ರೋ, ಇಷ್ಟಪಟ್ರೆ ಹುಡುಗಿಗೆ ಒಂದ್ ಮುತ್ಕೊಡಕ್ ಆಗಲ್ಲ ಅಂದ್ರೆ ನಿನ್ ಜಾಗದಲ್ಲಿ ಬೇರೆ ಯಾರಾದ್ರು ಇದ್ದಿದ್ರೆ ನಿನ್ ಗಂಡಸ ಅಂತ ಕೇಳ್ಬಿಡ್ತಿದ್ದೆ. ಪ್ರೀತು, ಒಂದ್ ಮಾತು ಹೇಳ್ತೀನಿ ಕೇಳಿಸ್ಕೊ. ನಿನಗೆ ಲವ್ ಮಾಡೋ ಯಾವ ಕ್ವಾಲಿಟೀಸ್ ಇಲ್ಲ. ಇನ್ಮೇಲೆ ನನ್ನ ಹತ್ರ ಏನು ಕೇಳಕ್ ಹೋಗ್ಬೇಡ. ಪ್ರೀತು, ಬಾಯಿಗೆ ಬಂದಂಗೆಲ್ಲ ಮಾತಾಡ್ಬೇಡ. ಏನೋ ಒಂದ್ ಮುತ್ ಕೊಡಕ್ಕಾಗಿಲ್ಲ ಅಂದ್ರೆ ಪ್ರೀತಿನೇ ಮಾಡಕ್ಕಾಗಲ್ಲ ಅಂತ ಹೇಗ್ ಡಿಸೈಡ್ ಮಾಡ್ತೀಯಾ? ಏನೋ ಪಾರ್ವತಿ ಹತ್ರ ಬರ್ತಾ ಇದ್ದಾಗ ನನಗೆ ಗಾಬರಿ ಆಗ್ತಾ ಇತ್ತು, ಮುತ್ ಕೊಡಕ್ಕಾಗ್ಲಿಲ್ಲ. ನನ್ ಫಸ್ಟ್ ಟೈಮ್ ಅಲ್ವಾ, ಏನ್ ಮಾಡ್ಲಿ? ಅಪ್ಪ, ಫಸ್ಟ್ ಆದ್ಮೇಲೆ ಸೆಕೆಂಡ್ ಬರೋದು. ನೀನ್ ಫಸ್ಟ್ ಅಲ್ಲೇ ಫೇಲ್ ಆಗ್ಬಿಟ್ಟಲ್ಲ. ನೀನ್ ಅನ್ಕೊಂಡಾಗೆ ಮುತ್ ಕೊಡಕ್ಕೆ ಧೈರ್ಯ ಬೇಕಾಗಿಲ್ಲ, ಒಳಗಡೆ ಗಾಡ್ ರೀತಿ ಅದೇ ವೀಕ್ ಇದೆ ನಿಂಗೆ. ಇದು ಓಕೆ. ಮುಂದೆ ಲವ್ ಅಲ್ಲಿ ಏನಾದ್ರು ಪ್ರಾಬ್ಲಮ್ ಬಂದ್ರೆ ಹೆಂಗ್ ಫೇಸ್ ಮಾಡ್ತೀಯಾ? ಬೇಕಾದ್ರೆ ಬರ್ದ್ಕೊಡ್ತೀನಿ, ನಿನ್ ಕೈಲಿ ಆಗಲ್ಲ. ಸ್ಟಾಪ್ ಇಟ್ ಪ್ರೀತು. ಒಂದ್ ಮುತ್ತಿನ ನನ್ ಪ್ರೀತಿನ ಅಳಿಬೇಡ. ನನ್ ಕೆಪಾಸಿಟಿ ಅಂತ ನೀವ್ ಚೆನ್ನಾಗ್ ಗೊತ್ತು. ಕೆಪಾಸಿಟಿ ಇರೋನ್ ಮತ್ತೆ ಮುತ್ ಕೊಡ್ಬೇಕಿತ್ತು. ನನ್ನ ಕೆಪಾಸಿಟಿ ಮೇಲೆ ಚಾಲೆಂಜ್ ಮಾಡಿದ್ಯಲ್ಲ, ನೀನ್ ಹೇಳಿದ್ಕಿಂತ ಒಂದ್ ಸ್ಟೆಪ್ ಮುಂದೆ ಇಡ್ತೀನಿ. ನಾನ್ ಹೋಗಿ ಪಾರ್ವತಿಗೆ ಮುತ್ ಕೊಡೋದಲ್ಲ, ಅವಳೇ ಬಂದು ನನಗ್ ಮುತ್ ಕೊಡ್ಬೇಕು. ಹಾಗ್ ಮಾಡ್ತೀನಿ. ನನ್ನ ಪ್ರೀತಿ ಮೇಲೆ ನನಗೆ ನಂಬಿಕೆ ಇಲ್ಲ. ಇಟ್ಸ್ ಎ ಚಾಲೆಂಜ್. ಓಕೆ. ಅಪ್ಪ, ಎತ್ತಿದ್ದೀರಾ? ನೀವು ತುಂಬಾ ಸುಸ್ತಾಗಿದ್ರಲ್ಲ, ಅದಕ್ಕೆ ಜ್ಯೂಸ್ ತಗೊಂಬಂದಿದ್ದೀನಿ, ತಗೊಳ್ಳಿ. ನಾನು ನಿನಗೇನೋ ಹೇಳ್ಬೇಕು. ಏನ್ ಹೇಳಿ ಯಜಮಾನ್ರೆ? ನಾನ್ ನಿನಗೊಂದು ಪ್ರಶ್ನೆ ಕೇಳ್ತೀನಿ, ಅದಕ್ಕೆ ನೀನ್ ಸರಿಯಾದ ಉತ್ತರ ಹೇಳಲಿಲ್ಲ ಅಂದ್ರೆ ನಾನ್ ಗೆದ್ದ ಹಾಗೆ. ಆಮೇಲೆ ನಾನ್ ಹೇಳ್ದಾಗೆ ನೀನ್ ಕೇಳ್ಬೇಕು. ನೀವ್ ಕೇಳೋ ಪ್ರಶ್ನೆಗೆ ನಾನ್ ಸರಿಯಾಗಿ ಉತ್ತರ ಕೊಡ್ದೆ ನೀವ್ ಗೆಲ್ಲದ್ ಬೇಕಿಲ್ಲ ಯಜಮಾನ್ರೆ. ನೀವ್ ಆಗ್ಲೇ ಗೆದ್ದಿದ್ದೀರಾ. ಹೇಳಿ, ನಾನು ಏನ್ ಮಾಡ್ಬೇಕು? ಯೋಚನೆ ಮಾಡು. ನಂಗೆ ಗೊತ್ತು, ಹೇಳಿ ನಾನೇನ್ ಮಾಡ್ಬೇಕು? ಏನ್ ಮಾಡ್ಬೇಕು ಅಂತ ಹೇಳೋದ್ಕಿಂತ ಮುಂಚೆ ನಾನ್ ಹೇಳಿದ್ದನ್ನ ಮಾಡ್ತೀನಿ ಅಂತ ನನ್ನ ಮೇಲೆ ಆಣೆ ಹಾಕು. ಅಯ್ಯೋ, ಇದಕ್ಕೆಲ್ಲ ಯಾಕೆ ಆಣೆ ಯಜಮಾನ್ರೆ? ಅವೆಲ್ಲ ಬೇಡ, ಮೊದಲು ಆಣೆ ಹಾಕು, ಆಮೇಲೆ ಹೇಳ್ತೀನಿ. ಹೇಳಿ, ನಿಮ್ಮೇಲೆ ಆಣೆ, ನಾನು ಏನ್ ಮಾಡ್ಬೇಕು? ನೀನ್
ನೀನಿವತ್ತು ನನಗೆ ಮುತ್ತು ಕೊಡ್ಬೇಕು. ಆಣೆ ಹಾಕಿದ್ಯಾ, ನೆನ್ಪಿರ್ಲಿ. ಮಾತ್ ತಪ್ಪಿದ್ರೆ ಆಣೆ ಹಾಕ್ತವ್ರಿಗೆ ಆಪತ್ ಬರುತ್ತೆ ಅಂತ ಹೇಳ್ತಾರೆ. ಇಲ್ಲ ಯಜಮಾನ್ರೆ, ನಿಮಗೆ ಆಪತ್ ಬರೋದಕ್ಕೆ ನಾನ್ ಬಿಡೋದಿಲ್ಲ. Sapa maga maga re ga re sa ni re ga sa ni re ga sa ni Sapa maga maga re ga re sa ni re ga sa ni re ga sa ni re ga sa ni re ga Sapa maga maga re ga re sa ni re ga sa ni re ga sa ni re ga ನೀವ್ ಹೇಳಿದ ಕೆಲ್ಸನೂ ಆಯ್ತು, ಆಣೆನೂ ಮುರಿಲಿಲ್ಲ. ಜ್ಯೂಸ್ ಕುಡಿಯೋದನ್ನ ಮರಿಬೇಡಿ. ಯಾರಲ್ಲಿ ಚೆನ್ನಪ್ಪ, ಜಯ, ಅರೆ ಯಾರು ನನಗ್ ಬೆಲೆನೆ ಕೊಡ್ತಾ ಇಲ್ವಲ್ಲ. ಕರೆದ ತಕ್ಷಣ ಬರ್ಬೇಕು ಅಂತ ಗೊತ್ತಾಗಲ್ಲ ಅವ್ರಿಗೆ. ಮಾಡ್ತೀನಿ, ಈ ಕರಿತೀನಿ ನೋಡ. ಪಾರ್ವತಿ, ಆದಿತ್ಯ, ಪ್ರೀತು,
ಏನ್ ಚಿಕ್ಕಮ್ಮ ನಿಮ್ಮ ಅವತಾರ. ಯಾಕಪ್ಪ ಪ್ರೀತು ನಗ್ತಾ ಇದ್ಯಾ? ಯಾಕೆ ಈ ಗೆಟಪ್ ಅಲ್ಲಿ ನಾನು ಚೆನ್ನಾಗ್ ಕಾಣಿಸ್ತಾ ಇಲ್ವಾ? ಚೆನ್ನಾಗಿರೋ ಕಾಣಿಸ್ತಾ ಇದ್ದೀರಾ. ಮತ್ತೆ ಕಿಸಿತಾ ಇದೀಯಾ? ಚಿಕ್ಕಮ್ಮ, ಯಾರ್ಯಾರ್ದು ಏನ್ ಕೆಪಾಸಿಟಿ ಎಷ್ಟ್ ಕೆಪಾಸಿಟಿ ಅಂತ ತಿಳ್ಕೊಂಡ್ರೆ ಅವ್ರ ಜೀವನದಲ್ಲಿ ಚೆನ್ನಾಗಿರ್ತಾರೆ. ಪ್ರೀತು ಏನೋ ಅಕ್ಕನ್ ಗೆಟಪ್ ಹಾಕೊಂಡು ಒಂದ್ಸಲ ಗತ್ತಲ್ಲಿ ನಿಮ್ಮನ್ನೆಲ್ಲ ಕೂಗಿದ್ರೆ ನಿಮ್ ಮುಖದಲ್ಲಿ ರಿಯಾಕ್ಷನ್ ಹೇಗಿರುತ್ತೆ, ನಿಮ್ ಎಕ್ಸ್ಪ್ರೆಷನ್ ಹೇಗಿರುತ್ತೆ ನೋಡೋಣ ಅಂತ ಕರೆದ್ನಪ್ಪ. ತಪ್ಪಾ? ಚಿಕ್ಕಮ್ಮ, ಆ ಕರ್ದಿದ್ ತಪ್ಪಲ್ಲ, ಆದ್ರೆ ಅಮ್ಮನ್ ತರ ಗತ್ತಲ್ ಕರ್ದೆ ಅಂದ್ರಲ್ಲ ಅದು ತಪ್ಪು. ಅಮ್ಮ ಯಾವತ್ತು ನಮ್ಮನಾಗ್ಲಿ ಈ ಮನೆ ಕೆಲಸದವ್ರನ್ನಾಗ್ಲಿ ಗತ್ತಲ್ ಮಾತಾಡ್ಸಲ್ಲ, ತಾಳ್ಮೆಯಿಂದ ಪ್ರೀತಿಯಿಂದ ಮಾತಾಡಿಸ್ತಾರೆ. ನೀನ್ ಬಿಡಪ್ಪ, ನೀವಮ್ಮನ್ ಎಲ್ ಬಿಟ್ಕೊಡ್ತೀಯ? ತಾಯಿಗೆ ತಕ್ಕ ಮಗ. ಚಿಕ್ಕಮ್ಮ, ನಾನು ಅಣ್ಣಂಗ್ ತಕ್ಕ ತಮ್ಮ. ನೀವು ನಾನು ನಮ್ಮ ಅಪ್ಪ ಅಮ್ಮನ ಮಗಳು, ಗೊತ್ತಾಯ್ತಾ? ಇವಾಗ ಗೊತ್ತಾಯ್ತು. ಹೋಗ್ಲಿ ಬಿಡಿ ಚಿಕ್ಕಮ್ಮ, ನೀವು ಕೋಪ ಮಾಡ್ಕೊಂಡ್ರೆ ಚೆನ್ನಾಗಿ ಕಾಣಿಸಲ್ಲ. ಸೋ ನೈಸ್. ಇವಾಗ ಹೇಗ್ ಕಾಣಿಸ್ತಿದ್ದೀನಿ? ಸಾರಿ ಚಿಕ್ಕಮ್ಮ, ಕೋಪ ಮಾಡ್ಕೊಂಡಾಗ ನಾನ್ ಚೆನ್ನಾಗಿ ಕಾಣಿಸಲ್ಲ ಅಂತ ಹೇಳಿದ್ದು. ಏಯ್ ಪ್ರೀತು, ಸುಮ್ಮನೆ ಇರು. ನೋಡಿ ಇವಾಗ ಚಿಕ್ಕಮ್ಮ ನಿಜವಾಗ್ಲೂ ಕೋಪ ಮಾಡ್ಕೋತಾರೆ. ಸ